2% ಅಷ್ಟು ಟ್ಯಾಕ್ಸ್ ಡೆವಲ್ಯೂಷನ್ ದುಡ್ಡು ಬಂದಿರತಕ್ಕಂಥದ್ದು. ವೆರಸ್ ಫಾರ್ ಕರ್ನಾಟಕ ಟ್ಯಾಕ್ಸ್ ಕಾಂಟ್ರಿಬ್ಯೂಷನ್ ಸೆಂಟ್ರಲ್ ಪೂಲಿಗೆ 7 to 8% ಇದ್ರೂ ಕೂಡ 3.64% ಅಷ್ಟು ಕರ್ನಾಟಕಕ್ಕೆ ಬಂದಿರತಕ್ಕಂಥದ್ರೆ ಗುಜರಾತ್ ರಾಜ್ಯಕ್ಕೆ ಹೋಲಿಸಿದ್ರೆ ಟ್ಯಾಕ್ಸ್ ಡೆವಲ್ಯೂಷನ್ ಇವತ್ತು ಕರ್ನಾಟಕಕ್ಕೆ ಇನ್ನೂ ಹೆಚ್ಚು ಬಂದಿದೆ ಅನ್ನುವ ಅಂಶವನ್ನ ಮಾನ್ಯ ಸಭಾಧ್ಯಕ್ಷನ ಈ ಸಂದರ್ಭ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ಸಾಕಷ್ಟು ಚರ್ಚೆ ಆಗಿದೆ. ಒಂದು ನಿಮಿಷ ಆಮೇಲೆ ಮಾತಾಡಿ ಮಾನ್ಯ ಸಭಾಧ್ಯಕ್ಷ. ಕ್ಲಾರಿಫಿಕೇಶನ್ ಕೇಳಕ್ಕೂ ಬಿಡ. ಮಾನ್ಯ ಸಭಾಧ್ಯಕ್ಷ ಕೇಳೋಣ. ಅವ್ರು ಹೇಳ್ಬಾರ್ದ. ಇವತ್ತು ಮಾನ್ಯ ಮುಖ್ಯಮಂತ್ರಿ ಹಣಕಾಸು ಸಚಿವರು ಒಂದು ಮಾತನ್ನ ಹೇಳಿದ್ದಾರೆ. ಇವತ್ತು ಕೇಂದ್ರ ಸರ್ಕಾರ ಇವತ್ತು ಒಟ್ಟಾರೆಯಾಗಿ 200 ಲಕ್ಷ ಕೋಟಿ ಅಷ್ಟು ಸಾಲ ಮಾಡಿದೆ ಅಂತೇಳಿ ನಾವು ಒಪ್ಕೊಳ್ತೇನೆ. ಕೇಂದ್ರ ಸರ್ಕಾರ 200 ಲಕ್ಷ ಕೋಟಿ ಅಷ್ಟು ಸಾಲ ಮಾಡಿದ್ರು ಸಹ ಇವತ್ತು ಡೆಟ್ ಟು GDP ರೇಷಿಯೋ ಡ್ಯೂರಿಂಗ್ UPA ಗವರ್ನಮೆಂಟ್ ಡೆಟ್ ಟು GDP ರೇಷಿಯೋ ಡ್ಯೂರಿಂಗ್ UPA ಗವರ್ನಮೆಂಟ್ ಎಷ್ಟಿತ್ತು ಅಂತ ಹೇಳಿದ್ರೆ 50 to 65% ಅಷ್ಟಿತ್ತು. 50 ರಿಂದ 65% ಇತ್ತು. ಇವತ್ತು ನಮ್ಮ ದೇಶದ ಡೆಟ್ ಟು GDP ರೇಷಿಯೋ ಎಷ್ಟಿದೆ ಅಂತ ಹೇಳಿದ್ರೆ 57% ಇರ್ತಕ್ಕಂಥದ್ದು. ಅಂದ್ರೆ ಹಿಂದಿನ UPA ಸರ್ಕಾರದಕ್ಕಿಂತ ಕಡಿಮೆ ಇದೆ. ಆದ್ರೆ ಒಂದು ಪ್ರಮುಖವಾಗಿರ್ತಕ್ಕಂಥ ಅಂಶ ಅಂತ ಹೇಳಿದ್ರೆ ಇವತ್ತು ಡೆಟ್ ಟು GDP ರೇಷಿಯೋ ನಮ್ದು 57% ಇದ್ರೂ ಸಹ ಇವತ್ತು ಅಷ್ಟು 200 ಲಕ್ಷ ಕೋಟಿ ಸಾಲ ತೆಗೆದುಕೊಂಡಿದ್ದಾರೆ ನಮ್ಮ ಕೇಂದ್ರ ಸರ್ಕಾರ. ಇವೆಲ್ಲವೂ ಕೂಡ ಬಹುತೇಕ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ಗೆ ಹೋಗಿರ್ತಕ್ಕಂಥದ್ದು. ಆ 200 ಲಕ್ಷ ಕೋಟಿ ಇವತ್ತು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ಗೆ ಹೋಗಿರ್ತಕ್ಕಂಥ ಪರಿಣಾಮವಾಗಿ ಇವತ್ತು ಭಾರತ ಇವತ್ತು ಜಗತ್ತಿನ 5ನೇ ಒಂದು ದೊಡ್ಡ ಆರ್ಥಿಕ ಶಕ್ತಿಯಾಗಿ ಇವತ್ತು ಹೊರಹೊಮ್ಮಿದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಹಣವನ್ನ ಸರಿಯಾಗಿ ಉಪಯೋಗ ಆಗಿರ್ತಕ್ಕಂಥ ಪರಿಣಾಮವಾಗಿ ಇವತ್ತು ಭಾರತ ನಾವು ಇಂಡಿಯಾ ಎಮರ್ಜ್ as a 5th largest economy with 4.3 trillion ಅಂತಕ್ಕಂಥದ್ದನ್ನ ಈ ಸಂದರ್ಭ ಉಲ್ಲೇಖ ಮಾಡೋದಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ಮುಂದಿನ ದಿನಗಳಲ್ಲಿ 3rd largest economy ಕೂಡ ಆಗೋದಿದೆ. ಆದ್ರೆ ಒಂದು ಪ್ರಮುಖ ಇರತಕ್ಕಂಥ ಅಂಶ ಉಲ್ಲೇಖ ಮಾಡಬೇಕಾಗಿರ್ತಕ್ಕಂಥದ್ದು ಇವತ್ತು ಡೆಟ್ ಟು GDP ರೇಷಿಯೋ ನಮ್ಮ ದೇಶದ್ದು 57% ಇದ್ರೆ ಇವತ್ತು ಅಮೆರಿಕ ಅಂತ ದೇಶದ್ದು ಕೂಡ 97% ಇರ್ತಕ್ಕಂಥದ್ದು. ಇವತ್ತು ಪಕ್ಕದ ಫ್ರಾನ್ಸ್ ಇವತ್ತು 84% ಇರ್ತಕ್ಕಂಥದ್ದು ಡೆಟ್ ಟು GDP ರೇಷಿಯೋ. ಅದೇ ರೀತಿ ಯುನೈಟೆಡ್ ಕಿಂಗ್ಡಮ್ ಇವತ್ತು 90% ಇರ್ತಕ್ಕಂಥದ್ದು. ಯಾಕೆ ಅಂಶವನ್ನು ಉಲ್ಲೇಖ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಇಲ್ಲಿ ಎಷ್ಟು ಲಕ್ಷ ಕೋಟಿ ಸಾಲ ತೆಗೆದುಕೊಂಡಿದೆ ಕೇಂದ್ರ ಸರ್ಕಾರ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ತೆಗೆದುಕೊಂಡಿರ್ತಕ್ಕಂಥ ಸಾಲವನ್ನ ಬಹುತೇಕ ಪಾಲನ್ನ ಅತಿ ಹೆಚ್ಚು ಪಾಲನ್ನ ಇವತ್ತು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಗಿರ್ತಕ್ಕಂಥ ಕಾರಣವಾಗಿ ಇವತ್ತು ನಮ್ಮ ದೇಶ ಇವತ್ತು ಭಾರತ ಇವತ್ತು ಅಭಿವೃದ್ಧಿ ಪಥದಲ್ಲಿ ಇವತ್ತು ಮುಂದೆ ಸಾಗ್ತಿದೆ ಅನ್ನೋದನ್ನ ನಾನು ಮಾನ್ಯ ಸಭಾಧ್ಯಕ್ಷೆ ಸಂದರ್ಭದಲ್ಲಿ ಉಲ್ಲೇಖ ಮಾಡೋದಕ್ಕೆ ಇಚ್ಛೆ ಪಡ್ತೇನೆ. ಮಾನ್ಯ ಸಭಾಧ್ಯಕ್ಷೆ, ಇವತ್ತು ಬಜೆಟ್ನಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಏನು ಮುಸಲ್ಮಾನರಿಗೆ ಇವತ್ತು ಸರ್ಕಾರಿ ಕಾಂಟ್ರಾಕ್ಟ್ಗಳಲ್ಲಿ ಸರ್ಕಾರಿ ಕಾಮಗಾರಿಗಳಲ್ಲಿ ಇವತ್ತು 4% ನಿಗದಿ ಮಾಡಕ್ಕೇನು ಹೊರಟಿದೆ, ಮೀಸಲಿಡಕ್ಕೇನು ಹೊರಟಿದ್ದಾರೆ. ಇದ್ರ ಬಗ್ಗೆನೂ ಕೂಡ ಸಾಕಷ್ಟು ಚರ್ಚೆ ಆಗ್ತಿದೆ. ಮಾನ್ಯ ಸಭಾಧ್ಯಕ್ಷೆ, ನಾನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ನಾವೇನು ಮುಸಲ್ಮಾನರು ವಿರೋಧಿಗಳು ಅಂತಲ್ಲ. ಆದರೆ ಇವತ್ತು ಸಂವಿಧಾನದಲ್ಲೂ ಕೂಡ ಈ ರೀತಿ ಯಾವುದೋ ಒಂದು ಧರ್ಮಕ್ಕೆ ಇವತ್ತು 4% ರಿಸರ್ವೇಶನ್ ಸರ್ಕಾರಿ ಕಾಂಟ್ರಾಕ್ಟ್ ಅಲ್ಲಿ ಕೊಡ್ತಕ್ಕಂಥದ್ದು ಎಲ್ಲೂ ಕೂಡ ಕಾನ್ಸ್ಟಿಟ್ಯೂಷನ್ ಪ್ರಾವಿಷನ್ ಇಲ್ಲ. ಅಂದ್ರೆ ಅನ್ಕಾನ್ಸ್ಟಿಟ್ಯೂಷನಲ್ ಆಗಿ ಇವತ್ತು ಸರ್ಕಾರಿ ರೀತಿ ಗುತ್ತಿಗೆ ಕೊಡೋದಕ್ಕೆ ಹೊರಟಿರ್ತಕ್ಕಂಥದ್ದು ಖಂಡಿತ ಇದನ್ನ ವಿರೋಧ ಮಾಡಲೇಬೇಕಾಗ್ತದೆ. ನಾನಿವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಣಕಾಸಿನ ಸಚಿವರು ಕೇಳೋಕೆ ಇಚ್ಛೆ ಪಡ್ತೇನೆ. ಅಹಿಂದ ಅಂತೇಳಿ ಭಾಷಣ ಮಾಡ್ತಕ್ಕಂಥವ್ರು ಇವತ್ತು ಹಿಂದುಳಿದ ಸಮಾಜವನ್ನ ಹಿಂದುಳಿದ ಸಮುದಾಯಗಳನ್ನ ಸಂಪೂರ್ಣವಾಗಿ ಇವತ್ತು ಮರ್ತು ಬಿಟ್ಟಿದ್ದಾರೆ ಅನ್ನುವ ಭಾವನೆ ಇವತ್ತು ರಾಜ್ಯ ಜನರಲ್ಲಿ ಇವತ್ತು ಬಂದಿರತಕ್ಕಂಥದ್ದು. ಇವತ್ತು ಸಣ್ಣ ಸಣ್ಣ ಸಮುದಾಯಗಳು, ಕಾಯಕ ಸಮುದಾಯಗಳ ಬಗ್ಗೆನೂ ಕೂಡ ಇವತ್ತು ಚರ್ಚೆ ಆಗ್ತಾ ಇಲ್ಲ. ನಮ್ಮ ರಾಜ್ಯದಲ್ಲಿ ಇವತ್ತು ಮಡಿವಾಳರಿದ್ದಾರೆ, ಮೇದರ್ ಇದ್ದಾರೆ, ಸವಿತಾ ಸಮುದಾಯದವರು ಇದ್ದಾರೆ, ಹಡಪದ ಅಪ್ಪಣ್ಣ ಸಮುದಾಯದಿದ್ದಾರೆ, ಗಾಣಿಗ ಸಮುದಾಯ ಇದ್ದಾರೆ, ಕುಂಬಾರ ನೇಕಾರರು ಕೂಡ ಇದ್ದಾರೆ, ವಿಶ್ವಕರ್ಮ ಸಮುದಾಯಗಳಿದೆ. ಮಾನ್ಯ ಹಣಕಾಸಿನ ಸಚಿವರು ಮಂಡನೆ ಮಾಡಿರ್ತಕ್ಕಂಥ ಬಜೆಟ್ನಲ್ಲಿ ಇದು ಯಾವುದೇ ಕಾಯಕ ಸಮುದಾಯಗಳಿಗೆ ಯಾವುದೇ ಒಂದು ಒತ್ತನ್ನು ಕೊಡದೇ ಇರತಕ್ಕಂಥದ್ದು, ಎಲ್ಲೋ ಒಂದು ಕಡೆ ಅಹಿಂದ ಹೆಸರು ಹೇಳ್ಕೊಂಡು ಇವತ್ತು ರಾಜ್ಯಕ್ಕೆ ಬಂದಿರತಕ್ಕಂಥ ಸರ್ಕಾರ ಈ ಸಮುದಾಯಗಳಿಗೆ ಅನ್ಯಾಯ ಮಾಡ್ತಕ್ಕಂಥ ಕೆಲಸ ಇವತ್ತು
ಮಾಡ್ತಾ ಇದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ.